ಹಲೋ ಫ್ರೆಂಡ್ಸ್, ಇವತ್ತು ಇಮೇಜಸ್ನ HTML ಅಲ್ಲಿ ಯಾವ ಥರ ಹಾಕ್ಬೋದು ಅಂತ ನಾನು ಹೇಳೋದಕ್ಕೆ ಹೊರಟಿದ್ದೀನಿ. ಮೊದಲಿಗೆ ಒಂದು ಫೈಲ್ ಓಪನ್ ಮಾಡೋಣ. ಸೊ ಇಮೇಜಸ್ ಅಂತ ಹಾಕ್ತೀನಿ. ಇದಕ್ಕೆ ಹೆಸರು ಇಮೇಜಸ್ .html. ಓಕೆ, ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಹಳೆಯದನ್ನೇ ಕಾಪಿ ಮಾಡ್ತೀನಿ. ಓಕೆ, ಬಾಡಿ ನನಗಿಷ್ಟು ಸಾಕು. Ctrl+C ಮತ್ತು Ctrl+V. ನನಗೆ ಇದು ಬೇಕಾಗಿಲ್ಲ ಆಟ್ರಿಬ್ಯೂಟ್ ಟ್ಯಾಗ್. ನಾನು ಬಾಡಿನಲ್ಲಿ ಓಕೆ, ಅದಕ್ಕಿಂತ ಮುಂಚೆ ನಾವು ಒಂದು ಗೂಗಲ್ ಕ್ರೋಮ್ನಲ್ಲಿ ಯಾವುದೋ ಒಂದು ಇದನ್ನು ಮಾಡೋಣ. ನಾನೇನು ಮಾಡ್ತೀನಿ, ವೆಯ್ಟ್, ಚೀತಾ ಅಂತ ಒಂದು ಚೀತಾ. ಸೊ ಚೀತಾ ಇದನ್ನು ನಾನಲ್ಲಿ ವೆಬ್ಸೈಟಲ್ಲಿ ಹಾಕಬೇಕು ಅಂತ ಅಂದರೆ ನಾನು ಇದನ್ನು ತಗೋತೀನಿ, ಸೇವ್ ಮಾಡ್ತೀನಿ. ಸೇವ್ ಇಮೇಜ್ ಆ್ಯಸ್ ಇದು ಯಾವುದು AVF ಫೈಲ್ ಬೇಡ. ನಮಗೆ JPEG ಮತ್ತು PNG ಫೈಲ್ ಆದರೆ ಚೆನ್ನಾಗಿರುತ್ತೆ. ನೋಡೋಣ. ಲೆಟ್ಸ್ ಗೋ ವಿತ್ ದಿಸ್ ಒನ್. JPEG ಫೈಲ್ ಇದೆ, ಸೇವ್ ಮಾಡ್ತೀನಿ. ಸೊ ಇದು ಡೈರೆಕ್ಟಾಗಿ ನಮಗೆ ಇಲ್ಲಿ ಎಲ್ಲೋಗಿದೆ, ಡೆಸ್ಕ್ಟಾಪಿಗೆ ಸೇವ್ ಆಗಬೇಕು. ಜನರಲಾಗಿ ನಾನು ಡೆಸ್ಕ್ಟಾಪ್ನ ಡೆಸ್ಟಿನೇಷನ್ ಅಂತ ಕೊಟ್ಟಿದ್ದೀನಿ. ತುಂಬ ಸ್ಲೋ ಇದೆಯಲ್ಲ. ಓಕೆ, ಇದನ್ನು ಇದು ಮಾಡಿದ್ರೆ ಡೆಸ್ಕ್ಟಾಪಲ್ಲಿದೆ. ಓಕೆ, ಎಲ್ಲ ಇದು ಇಲ್ಲಿದೆ. ಓಕೆ, ಇದನ್ನು ನಾನು Ctrl+X ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ನಾವು HTML ಫೈಲ್ನ ಎಲ್ಲಿ ಇದು ಮಾಡಿದ್ದೀವೋ, ರನ್ ಮಾಡ್ತಾಯಿದ್ದೀವೋ ಅಲ್ಲೋಗಿ ಪೇಸ್ಟ್ ಮಾಡಬೇಕು. ನಾನೇನು ಮಾಡಿದ್ದೀನಿ ಅಂತ ಅಂದರೆ HTML ಫೈಲ್ಗಳನ್ನ ಅಥವಾ VS ಕೋಡ್ನಲ್ಲಿ HTML ಫೈಲ್ ರನ್ ಮಾಡ್ತಿರೋದು ಎಲ್ಲಿ ಅಂತ ಅಂದರೆ ನಾನು ಡಾಕ್ಯುಮೆಂಟ್ಸಲ್ಲಿ ತೋರಿಸ್ತೀನಿ. ಡಿಸ್ಕ್ ಹೋಗಿ ಯಾರು ರನ್ ಮಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ಸಲ್ಲಿ ನೋಡಿ, HTML ಫೈಲ್ ಇದೆಯಲ್ಲ, ಇದರೊಳಗಡೆ ನಮ್ಮದು ಫೈಲ್ ಇದೆ, ಎಲ್ಲ ಇದೆ. ಇಲ್ಲಿ ನಾನು ಇಲ್ಲಿ Ctrl+V ಪೇಸ್ಟ್ ಮಾಡ್ತೀನಿ. ಚೀತಾ ಅನ್ನೋದು JPEG, ಇದರಲ್ಲಿ JPG ಫೈಲ್ ಫಾರ್ಮೇಟನ್ನು ಕರೆಕ್ಟಾಗಿ ನೋಡ್ಕೋಬೇಕು. ನಾನು ಇದಕ್ಕೆ ನೇಮ್ನ ಚೀತಾ ಅಂತ ಕೊಡ್ತೀನಿ. ಓಕೆ, ಈಗ ನಾನೇನು ಮಾಡ್ತೀನಿ VS ಕೋಡ್ಗೆ ಹೋಗಿ ಟ್ಯಾಗ್ ಕೊಡ್ತೀನಿ, ಇಮೇಜ್ ಟ್ಯಾಗ್. ಸೊ IMG ಅದು, ಇದು ಆ್ಯಕ್ಚುಲಿ IMG SRC, IMG SRC ಅಂತ ಇದಕ್ಕೆ ಇದು ಈಕ್ವಲ್ಸ್ ಅದು ಚೀತಾ ಅಂತ ಕೊಡ್ತೀನಿ. ಚೀತಾ.jpg ಅಂತ ಕೊಡ್ತೀನಿ. ನೋಡಿ, ಇದು ಬಂತು. ನಾನು ಇದಕ್ಕೆ ಹೈಟು ವಿಡ್ತು ಬೇಕಿದ್ರೆ ಸೆಟ್ ಮಾಡ್ಬೋದು. ಹೈಟು ಐ ವುಡ್ ಗೋ ಫಾರ್ ಹೈಟ್ ಈಕ್ವಲ್ಸ್ 300 ಕೊಡ್ತೀನಿ. ಸೊ 300 ಕೊಟ್ಟರೆ ಏನು ಚೇಂಜ್ ಆಗಲಿಲ್ಲ. 200 ಕೊಡೋಣ. ನೋಡಿ, 200 300 ನಾರ್ಮಲ್ ಸ್ಟ್ಯಾಂಡರ್ಡ್ ಅನಿಸುತ್ತೆ. 300 ಕೊಡಿ. ಮತ್ತು ವಿಡ್ತನ್ನು ಚೇಂಜ್ ಮಾಡೋಣ. ವಿಡ್ತ್ ಈಕ್ವಲ್ಸ್ ವಿಡ್ತ್ 600 ಕೊಡ್ತೀನಿ. ಅಥವಾ 700 ಕೊಡ್ತೀನಿ. ನೋಡಿ, ಫಿಟ್ ಆಗಿ 800. ಸೊ ಏನು ಚೇಂಜಸ್ ಆಗ್ತಿಲ್ಲ, ಬಟ್ ಆ ಥರ ನೀವು ಕೊಡ್ಬೋದು. 400 ಕೊಡೋಣ.
300 ಕಂಪ್ರೆಸ್ ಆದಂಗೆ ಆಗುತ್ತೆ. 500 ಈಸ್ ಬೆಸ್ಟ್. ಓಕೆ, ಈ ಥರ ನಾವು ಇದು ವಿಡ್ತು ಹೈಟನ್ನು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕೊಡ್ಬೋದು. ಈಗ ಇನ್ನೊಂದು ಪ್ರಾಬ್ಲಮ್ ಇದೆ. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದರೆ, ಇಲ್ಲಿದೆಯಲ್ಲ ಈ ಇಮೇಜಸಲ್ಲಿ ಚೀತಾ ಅಂತ ಇದೆ, ಅದು ಡೈರೆಕ್ಟಾಗಿ ತೊಗೊಳುತ್ತೆ. ಇನ್ ಕೇಸು ನಾವು ರಿಯಲ್ ವೆಬ್ಸೈಟ್ ಮಾಡಬೇಕಾದ್ರೆ ಇಮೇಜಸ್ ಅಂತ ಒಂದು ಫೋಲ್ಡರ್ ಮಾಡಿಬಿಟ್ಟು ಅದರೊಳಗಡೆ ನಾವು ಇಮೇಜಸ್ ಎಲ್ಲ ಹಾಕ್ತೀವಿ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಆ ಫೋಲ್ಡರಿಂದ ಈ ಇಮೇಜ್ ಫೈಲ್ನ ಯಾವ ಥರ ತೆಗಿಬೇಕು ಅಂತ ಅಂದರೆ, ನೋಡಿ ನಾನು ಒಂದು ಫೋಲ್ಡರ್ ಮಾಡ್ತೀನಿ ಇಮೇಜಸ್ ಅಂತಲೇ. ಇಮೇಜಸ್ ಅಂತ ಒಂದು ಫೋಲ್ಡರ್ ಮಾಡ್ತೀನಿ. ನಾನು ಇದನ್ನು ಕಟ್ ಮಾಡಿ Ctrl+X ಇಲ್ಲಿ ಹೋಗಿ ಪೇಸ್ಟ್ ಮಾಡ್ತೀನಿ. ಈಗ ಈ ಚೀತಾನ ಇದು ಇಲ್ಲಿ ಇಮೇಜಸ್ ಒಳಗಡೆ ಇದೆ ನೋಡೋಣ. ನಾನು Ctrl+S, ನೋಡಿ ಇಲ್ಲಿ ಬರ್ತಾ ಇಲ್ಲ, ಅದು ಇದು ಬರ್ತಾ ಇಲ್ಲ ಇಮೇಜು. ಅದಕ್ಕೆ ಏನು ಮಾಡಬೇಕಂದ್ರೆ ಇಮೇಜಸ್ /ಚೀತಾ ಅಂತ ಕೊಡಬೇಕು. Ctrl+S, ಇಮೇಜಸ್ ಅಂತ ಇದೆಯಾ? ಇಮೇಜಸ್, ಓಕೆ, ಇಮೇಜಸ್ ಚೀತಾ ಬರಬೇಕಲ್ಲ. Ctrl+S, ಓಕೆ, ರೈಟ್. ಓಪನ್ ವಿತ್ ಲೈವ್ ಸರ್ವರ್ ಹೋಗೋಣ. ಓಕೆ, ಇಲ್ಲಿ ಬರ್ತಾ ಇದೆ. ಗುಡ್. ಇದು ಒರಿಜಿನಲ್. ಇದು ಹೈಟು ವಿಡ್ತು ಬೇಕಿದ್ರೆ ಕೊಡ್ಬೋದು. ಇಲ್ಲಿ ಯಾಕೆ ಬರ್ತಿಲ್ಲ? Ctrl+S. ಸೊ ಕೆಲವೊಂದು ಸಲ ಇಲ್ಲಿ ಬರಲ್ಲ, ಬಟ್ ಜನರಲಾಗಿ ನಾವು ಇದು ಮಾಡೋದು ಈ ವೆಬ್ಸೈಟಲ್ಲಿ ಇಲ್ಲಿ. ಸೊ ಇದನ್ನು ನಾವು ಕೌಂಟಿಗೆ ತಗೋತೀವಿ. ಸೊ ನೀವು ಅಲ್ಲಿ ನೋಡಬೇಕಾಗತ್ತೆ. ಸೊ ಹಾಗೆ ಡೋಂಟ್ ವರಿ. ಸೊ ಎರಡು ಮೆಥಡು ಸೇಮೇ ಆಗಿದೆ. ಇಮೇಜಸ್ ಯಾವ ಥರ ಆ್ಯಡ್ ಮಾಡೋದಂತ ಗೊತ್ತಾಯ್ತಲ್ವ ಈಗ. ಸೊ ನೆಕ್ಸ್ಟ್ ನಾನು ಬೇರೆ ಟಾಪಿಕ್ ತಗೋತೀನಿ. ಇವತ್ತಿಗೆ ಈ ಟಾಪಿಕ್ ಸಾಕು. ಥ್ಯಾಂಕ್ ಯು.